ಮತ್ತು ರೈತ ತರಬೇತಿ ಕೇಂದ್ರ ಔರಾ ತಾಲೂಕು ಅಳಕಾಪುರ ಜಿಲ್ಲಾ ಬೀದರ್ ಈ 33 ಎಕರ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ನಾನು ವಾಪಸ್ ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಕಾರ್ಯಕರ್ತ ಅವರು ಡಿಮಾಂಡ್ ಆಗ್ತಾ ಇದೆ. ಆಮೇಲೆ ಆಕ್ಚುಲಿ 40 ಕೋಟಿ ಇತ್ತು, ಬಟ್ ಎಲ್ಲ ಸರ್ವೆ ಮಾಡಿ ಇವತ್ತು ಅವರು 34 ಕೋಟಿ 40 ಲಕ್ಷ ವೆಚ್ಚದಲ್ಲಿ ಬಹಳ ಅವರಾದ ಇತಿಹಾಸದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ. ಈ ನಾವು ಎಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು, ರೈತರಿಗೆ ಸರ್ವಾಂಗೀಣ ವಿಕಾಸ ಆಗಬೇಕು, ರೈತರ ನಮ್ಮ ಹಲ್ಲಿಗೆ ಜಾಸ್ತಿ ಕಿಮ್ಮತ್ ಆಗಬೇಕು. ಅದಕ್ಕಾಗಿ ನಾವು ಈ ನಮ್ಮ ರೈತರಿಗೆ ಹೆಚ್ಚಿಗೆ ಲಾಭ ಆಗಬೇಕು. ಆಮೇಲೆ ನೂರಾರು ಜನರಿಗೆ ಉದ್ಯೋಗ ಇದು ಸಿಗುತ್ತೆ. ಹೆಡ್ಗಾಪುರ ಪಂಚಾಯತ್ಗೆ ವಿಶೇಷವಾಗಿ ಇತರೆ ಸಹಾಯ ಆಗುತ್ತೆ. ಇಲ್ಲಿ ಯಾವ ತರ ನಾವು ಏನೇನು ಮಾಡ್ತೀವಿ, ಒಂದು ನಾವು ದೇಸಿ ಜಾನುವಾರು ಹಸುಗಳು ಸಾಗಣೆ ಘಟಕ, ಈ ಘಟಕಿಗೆ 7 ಕೋಟಿ 25 ಲಕ್ಷ ದೇಸಿ ಜಾನುವಾರು ಹಸುಗಳು ಸಾಗಾಣಿಕೆ ಘಟಕ ಶೇಡ್ ದೊಡ್ಡ ಶೇಡ್ ನಿರ್ಮಾಣ ಆಗುತ್ತೆ. ಆಮೇಲೆ ಜೊತೆಗೆ ಎಮ್ಮೆ ಸಾಗಣೆ ಘಟಕ, ಜಾನುವಾರು ಸೆಪರೇಟು ಎಮ್ಮೆ ಸೆಪರೇಟು, ಈ ಬಿ ದೊಡ್ಡ ಶೇಡ್ ಆಗುತ್ತೆ. ಜೊತೆಗೆ ಕೂರಿ ಸಾಗಾಣಿಕೆ ಘಟಕ, ಕೂರಿಗೆ ಬಿ ಸೆಪರೇಟ್ ಶೇಡ್ ಆಗುತ್ತೆ. ಈ ಘಟಕ ಸೆಪರೇಟ್ ಬೇರೆ ಬೇರೆ ತಳಿ. ಹಂದಿ ಸಾಗಾಣಿಕೆ, ಹಂದಿ ಕೂಡ ಇಲ್ಲಿ ಈ ಘಟಕ ಕೂಡ ಸೆಪರೇಟ್ ಆಗುತ್ತೆ. ಕುರಿ ಸಾಗಾಣಿಕೆಗೆ ನಾವು ಫಸ್ಟ್ ಎಮ್ಮೆ ಸಾಗಾಣಿಕೆಗೆ 5 ಕೋಟಿ 87 ಲ್ಯಾಕ್ ವೆಚ್ಚದಲ್ಲಿ, ಕುರಿ ಸಾಗಾಣಿಕೆ 2 ಕೋಟಿ 6 ಲಕ್ಷ ವೆಚ್ಚದಲ್ಲಿ, ಹಂದಿ ಸಾಗಾಣಿಕೆ ಘಟಕವು 3 ಕೋಟಿ 2 ಲಕ್ಷ 58 ನಲ್ಲಿ, ಮೇಕೆ ಸಾಗಾಣಿಕೆ ಘಟಕವು 2 ಕೋಟಿ 6 ಲಕ್ಷ 51 ನಲ್ಲಿ, ಕೋಳಿ ಸಾಗಾಣಿಕೆಗೆ 2 ಕೋಟಿ 20 ಲಕ್ಷ, ರೈತ ತರಬೇತಿ ಘಟಕ ಹಾಗೂ ವಸತಿಗೃಹ ನಿರ್ಮಾಣ. ಮೇನ್ ರೈತರಿಗೆ ತರಬೇತಿ ಆಗ ನಾವು ಏನು ನಮ್ದು ಸಂಕಲ್ಪ ಇತ್ತು, ಜಾನುವಾರು ರಕ್ಷಣೆ ಆಗ್ಬೇಕು, ನಮ್ಮ ಜಾನುವಾರ ಕಸಾಯಕರಣ ಹೋಗ್ಬಾರ್ದು. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿ ಅವರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಅವರು ಸೇರಿ ಗೋ ಹತ್ಯೆ ನಿಷೇಧ ಕಾನೂನು ಮಾಡಿದೀನಿ. ಜಾರಿ ಆದ್ಮೇಲೆ ಯಾವ ತರ ಸಾಕ್ಬೇಕು, ಅದಕ್ಕಾಗಿ ಜಿಲ್ಲೆಗೆ ಒಂದು ಗೋಶಾಲಾ, ತಾಲೂಕಾ ಒಂದು ಗೋಶಾಲಾ ನಾನು ಮಾಡಿದ್ವಿ. ಆದ್ಮೇಲೆ ಎಲ್ಲ ಗೋಶಾಲಾ ದೂರ ಎಲ್ಲಾ ಜಿಲ್ಲೆ ಗೋಶಾಲಾಗೆ ಅನುದಾನ ಕೂಡ ನಾನು ಕೊಟ್ಟಿದ್ದೀವಿ. ಕೆಲಸ 100% ಇತ್ತು. ಟೈಮ್ ಮುಗಿದ ಮೇಲೆ ನಮ್ಮ ಸರ್ಕಾರ ಹೋಯ್ತು, ಬೇರೆ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೋಶಾಲಾಗೆ ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ, ನಯಾ ಪೈಸಾ. ಅದಕ್ಕಾಗಿ ಎಲ್ಲ ಬಂದ್ ಆಗಿದೆ. ನಾನು ಚಾಲು ಮಾಡಿದ್ದೀನಿ, ಅವ್ರು ಬಂದ್ ಮಾಡ್ತಾ ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಕ್ಲೋಸ್. ಒನ್ ಬಿ ಡಿಪಾರ್ಟ್ಮೆಂಟ್ ಪಶು ಸಂಜೀವನಿ ಅಂಬುಲೆನ್ಸ್ 1962 ಎಲ್ಲಿ ಮಾಡ್ತಾ ಇದೆ. ಅವ್ರು ಡೀಸೆಲ್ ಆಗ್ಬೇಕು, ಮೇಂಟೈನ್ ಮಾಡ್ಬೇಕು. ಮಂತ್ರಿ ಅವರಿಗೆ ನೋಡ್ತಾ ಇಲ್ಲ. ನಾನು ಕೂಡ ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿಗೆ ಹೇಳಿದ್ದೀನಿ. ಅದಕ್ಕಾಗಿ ಒಂದೇ ಘೋಷಣೆ ಇಲ್ಲ. ನಾನು ಏನೇನು ಯೋಜನಾ ನಮ್ಮ ಮಾಹಿತಿ ಪ್ರಕಾರ 9 ಯೋಜನೆ ಹೊಸ ಮಾಡಿದ್ದೀನಿ. ಕರ್ನಾಟಕ ಇತಿಹಾಸದಲ್ಲಿ 9 ಯೋಜನೆ ಪ್ರಾರಂಭ ಮಾಡಿದ್ದೀನಿ. ಎಲ್ಲ ನಿಂತು ಹೋಗಿದೆ, ಎಲ್ಲ ಗ್ಯಾರಂಟಿ ಯೋಜನೆ. ಸ್ಯಾಲರಿ ಇಲ್ಲ ಜನರಿಗೆ. ನೋಡ್ರಿ, ಸ್ಯಾಲರಿ ಆಗ್ತಾ ಇಲ್ಲ. ದಯವಿಟ್ಟು ಬೇರೆ ಕ್ವಶನ್ ಕೇಳಬೇಡಿ, ಈಗ ಕೇಳ್ರಿ, ತಲೆ ಬಗ್ಗೆ ಕೇಳ್ರಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.